ನೀವೇನಾದರೂ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಜೊತೆ ಒಂದು ಸೂಪರ್ ಗೆಟ್ ಟುಗೆದರ್ ಪಾರ್ಟಿ ಮಾಡೋಕ್ಕೆ ಪಕ್ಕಾ ಬಡ್ಜೆಟ್ ಫ್ರೆಂಡ್ಲಿ ಆಗಿರೋ ಒಂದು ಒಳ್ಳೆ ಫಾರ್ಮ್ ಹೌಸ್ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ಈ ವಿಡಿಯೋ ಖಂಡಿತ ನಿಮಗೋಸ್ಕರನೇ. ಯಾಕಂದರೆ ಈ ಫಾರ್ಮ್ ಹೌಸ್ ಇರೋದು ನಮ್ಮ ನೆಲಮಂಗಲದಿಂದ ಜಸ್ಟ್ 17 ಕಿಲೋಮೀಟರ್ಸ್ ದೂರದಲ್ಲಷ್ಟೇ. ಮೇನ್ ವಿಷಯ ಏನಪ್ಪ ಅಂದರೆ ರೋಡ್ ಕಂಡೀಷನ್ ಅಂತೂ ಸಖತ್ತಾಗಿದೆ. ಆರಾಮಾಗಿ ಡ್ರೈವ್ ಮಾಡಿಕೊಂಡು ಜಸ್ಟ್ 30 ಮಿನಿಟ್ಸಲ್ಲಿ ನೀವು ಈ ಪ್ಲೇಸ್ಗೆ ರೀಚ್ ಆಗಿಬಿಡ್ಬೋದು. ಇನ್ನು ಈ ಫಾರ್ಮ್ ಹೌಸ್ ಮೇನ್ ಅಡ್ವಾಂಟೇಜ್ ಏನಪ್ಪ ಅಂದರೆ ಇದರ ಸುತ್ತಮುತ್ತ ಯಾವುದೇ ಬೇರೆ ಮನೆಗಳಿಲ್ಲ. ಸೊ ನಿಮಗೆ ಇಲ್ಲಿ ಕಂಪ್ಲೀಟ್ ಫ್ರೀಡಮ್ ಸಿಗುತ್ತೆ. ಯಾರದೇ ಒಂದು ಚೂರು ಡಿಸ್ಟರ್ಬೆನ್ಸ್ ಕೂಡ ಇರಲ್ಲ. ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಫುಲ್ ಜೋರಾಗಿ ಸಾಂಗ್ಸ್ ಹಾಕೊಂಡು ಎಷ್ಟು ಫನ್ ಮಾಡಿದ್ರು ಕೂಡ ಇಲ್ಲಿ ಯಾರು ಕೇಳೋರೇ ಇರಲ್ಲ. ಅಷ್ಟು ಪ್ರೈವೇಟ್ ಜಾಗ ಇದು. ಇದೇ ಥರದ ಇಂಟ್ರೆಸ್ಟಿಂಗ್ ಆ್ಯಂಡ್ ಬಡ್ಜೆಟ್ ಫ್ರೆಂಡ್ಲಿ ಫಾರ್ಮ್ ಹೌಸ್ ಪ್ಲೇಸಸ್ ಇನ್ಫಾರ್ಮೇಷನ್ಗಾಗಿ ಈಗಲೇ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮ ಮಿಸ್ಟರ್ ಮ್ಯಾಪ್. ನಾನು ಮತ್ತು ನನ್ನ ಫ್ರೆಂಡ್ಸ್ ಈ ಫಾರ್ಮ್ ಹೌಸ್ಗೆ ಹೋಗಿದ್ದು ಒಂದು ಮಸ್ತ್ ಬ್ಯಾಚುಲರ್ ಪಾರ್ಟಿ ಮಾಡೋಕ್ಕೆ. ನಾವಿಲ್ಲಿ ಟೋಟಲ್ 18 ಜನ ಹೋಗಿದ್ವಿ. ಈ ಪ್ರಾಪರ್ಟಿಯಲ್ಲಿ ಒಂದು ಬೆಸ್ಟ್ ವಿಷಯ ಏನಂದರೆ ನಾರ್ಮಲ್ ಆಗಿ ಎಲ್ಲ ಕಡೆ ಚೆಕ್ ಇನ್ ಚೆಕ್ಔಟ್ ಟೈಮಿಂಗ್ಸ್ ಫಿಕ್ಸ್ ಇರುತ್ತೆ. ಆದರೆ ನಿಮ್ಮ ಗ್ಯಾಂಗ್ ರಿಕ್ವೆಸ್ಟ್ ಮೇಲೆ ಇವರು ಟೈಮಿಂಗ್ಸ್ನ ಸ್ವಲ್ಪ ಹೆಚ್ಚು ಕಮ್ಮಿ ಅಡ್ಜಸ್ಟ್ ಮಾಡಿ ಕೊಡ್ತಾರೆ. ನಮ್ಮ ಗ್ಯಾಂಗ್ ಅಲ್ಲಿಗೆ ರೀಚ್ ಆಗಿದ್ದು ಈವ್ನಿಂಗ್ 5 o'clock. ನಾವು ಹೋಗುವಾಗಲೇ ನೈಟ್ಗೆ ಬೇಕಾಗೋ ಎಲ್ಲ ಸ್ನ್ಯಾಕ್ಸ್ ಮತ್ತು ಫುಡ್ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಎಲ್ಲ ಗ್ರಾಸರಿ ಅಂದರೆ ದಿನಸಿ ಐಟಮ್ಗಳು ಇಲ್ಲೇ ಹತ್ತಿರದಲ್ಲೇ ತೊಗೊಂಡು ಹೋಗಿದ್ವಿ. ಈ ಫಾರ್ಮ್ ಹೌಸ್ನಲ್ಲಿ ನಾವು ಏನೇನು ಫನ್ ಮಾಡಿದ್ವಿ ಅಂತ ಮುಂದೆ ಹೇಳ್ತೀನಿ. ಅದಕ್ಕಿಂತ ಮೊದಲು ಈ ಸೂಪರ್ ಫಾರ್ಮ್ ಹೌಸ್ ಟೂರ್ನ ನೋಡ್ಕೊಂಡು ಬರೋಣ. ಫಸ್ಟ್ ಹೊರಗಡೆಯಿಂದ ಸ್ಟಾರ್ಟ್ ಮಾಡೋಣ. ಇಲ್ಲಿ ಆರಾಮಾಗಿ 2 ಕಾರ್ ಪಾರ್ಕ್ ಮಾಡೋಕೆ ಜಾಗ ಇದೆ. ಇನ್ನು ಫಾರ್ಮ್ ಹೌಸ್ ಮುಂದ್ಗಡೆ ಸಖತ್ತಾಗಿ ಕುತ್ಕೊಂಡು ಚಿಲ್ ಮಾಡೋಕೆ ಒಂದು ಒಳ್ಳೆ ಪ್ಯಾಸೇಜ್ ಕೊಟ್ಟಿದ್ದಾರೆ. ಅದ್ರ ಮುಂದೆ ಒಂದು ಕ್ಯೂಟ್ ಆಗಿರೋ ಗಾರ್ಡನ್ ಇದೆ. ಅದ್ರ ಪಕ್ಕನೇ ಒಂದು ಚಿಕ್ಕ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಇನ್ನು ಒಳಗಡೆ ಬಂದರೆ ಒಂದು ದೊಡ್ಡ ಹಾಲ್ ಇದೆ. ಹಾಲ್ನಲ್ಲಿ ಆರಾಮಾಗಿ 15ರಿಂದ 20 ಜನ ಮಲಗ್ಬೋದು. ಅಷ್ಟೇ ಸ್ಪೇಸ್ ಇದೆ. ಅಷ್ಟೇ ಅಲ್ಲ, ಇಲ್ಲೊಂದು ಪ್ರೊಜೆಕ್ಟರ್ ಸೆಟಪ್ ಕೂಡ ಇದೆ. ಅಂದರೆ ನಿಮ್ಮ ಗ್ಯಾಂಗ್ ಜೊತೆ ಮಸ್ತ್ ಸಾಂಗ್ಸ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಫುಲ್ ಫನ್ ಮಾಡ್ಬೋದು. ಹಾಲ್ನಲ್ಲಿ ಮಲ್ಗೋಕೆ ಬೆಡ್ಸ್ ಜೊತೆ ಡೈನಿಂಗ್ ಟೇಬಲ್, ಫ್ರಿಡ್ಜ್ ಮತ್ತು ಚೇರ್ಸ್ ಕೂಡ ಇಟ್ಟಿದ್ದಾರೆ. ಇನ್ನು ಅಡುಗೆ ವಿಷಯಕ್ಕೆ ಬಂದರೆ ಇಲ್ಲೊಂದು ಓಪನ್ ಕಿಚನ್ ಇದೆ. ಅದರಲ್ಲಿ ಅಡುಗೆಗೆ ಬೇಕಾಗಿರೋ ಎಲ್ಲ ಪಾತ್ರೆಗಳನ್ನ ನೀಟಾಗಿ ಸೆಟ್ ಮಾಡಿದ್ದಾರೆ. ನಿಮ್ಗೇನಾದರೂ ಓನ್ ಆಗಿ ಕುಕ್ ಮಾಡೋ ಪ್ಲ್ಯಾನ್ ಇದ್ದರೆ ಬರೋಕ್ಕಿಂತ ಮುಂಚೆನೇ ಅವರಿಗೆ ಇನ್ಫಾರ್ಮ್ ಮಾಡಿಬಿಡಿ. ಅವರು ನಿಮಗೋಸ್ಕರ ಗ್ಯಾಸ್ ಸಿಲಿಂಡರ್ ಅರೇಂಜ್ ಮಾಡಿರ್ತಾರೆ. ಇನ್ ಕೇಸ್ ಏನಾದರೂ ಐಟಮ್ ಮರೆತು ಬಂದರೂ ನೋ ಟೆನ್ಷನ್. ಜಸ್ಟ್ 1 ಕಿಲೋಮೀಟರ್ಸ್ ದೂರದಲ್ಲೇ ನಾರ್ಮಲ್ ಗ್ರಾಸರಿ ಶಾಪ್ಸ್ ಎಲ್ಲ ಸಿಗುತ್ತೆ. ನಮಗೆ ಹಂಗಂತೂ ಇಲ್ಲೇ ಎಲ್ಲರೂ ಸೇರಿ ಒಟ್ಟಿಗೆ ಕುಕ್ ಮಾಡಿಕೊಂಡು ಸಖತ್ ಮಜಾ ಮಾಡಿದ್ವಿ. ನಿಮ್ಗೇನಾದರೂ ಓನ್ ಆಗಿ ಅಡುಗೆ ಮಾಡ್ಕೊಳ್ಳೋ ಕಷ್ಟ ಅನಿಸಿದ್ರೆ ನೋ ಟೆನ್ಷನ್. ನೀವು ಈವ್ನಿಂಗ್ ಬರೋವಾಗ ಡಿನ್ನರ್ಗೆ ತೊಗೊಂಡು ಬರ್ಬೋದು. ಅರ್ಲಿ ಮಾರ್ನಿಂಗ್ಗೆ ಇವರೇ ನಿಮಗೆ ಹತ್ತಿರದಲ್ಲೇ ಒಳ್ಳೆ ಫುಡ್ ಅರೇಂಜ್ ಮಾಡಿ ಕೊಡ್ತಾರೆ. ಇನ್ನು ನಾನ್ ವೆಜ್ ಪ್ರಿಯರಿಗಂತೂ ಒಂದು ಸೂಪರ್ ಆಪ್ಷನ್ ಇದೆ. ಜಸ್ಟ್ ಹತ್ತಿರದಲ್ಲಿರೋ ಒಂದು ಚಿಕನ್ ಫಾರ್ಮ್ನಿಂದ ನೀವೇ ಡೈರೆಕ್ಟಾಗಿ ಫ್ರೆಶ್ ಚಿಕನ್ ತೊಗೊಂಡು ಬಂದು ಮಸ್ತಾಗಿ ಕುಕಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ಅಲ್ಲಿ ಒಂದು ಚಿಕ್ಕ ಬೆಡ್ರೂಮ್ ಕೂಡ ಇದೆ. ಈ ಮಂಚದ ಮೇಲೆ ಆರಾಮಾಗಿ ಒಬ್ಬರು ಮಲಗ್ಬೋದು ಆ್ಯಂಡ್ ಕೆಳಗಡೆನೂ ಒಬ್ಬರು ಮಲಗ್ಬೋದು. ಆ್ಯಂಡ್ ನಿಮಗೆ ಹಾಲಲ್ಲಿ ಮಲ್ಕೊಳಕ್ಕೆ ಫುಲ್ ಬೆಡ್ಸ್ ಎಲ್ಲ ನೀಟಾಗಿ ಅರೇಂಜ್ ಮಾಡಿದ್ದಾರೆ. ಸೊ ನೀವು ಆ ಬೆಡ್ಸ್ನ ಹಾಕ್ಕೊಂಡು ಫುಲ್ ಹಾಲ್ ಮಲ್ಕೋಬೋದು. ಇನ್ನು ಇಲ್ಲಿ ನೈಟ್ ಲೈಫ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಯಾಕಂದರೆ ಇವರು ಫೈರ್ ಕ್ಯಾಂಪ್ ಹಾಕೋಕ್ಕಂತಾನೆ ಒಂದು ಸೂಪರ್ ಪ್ಲೇಸ್ ಬಿಲ್ಡ್ ಮಾಡಿದ್ದಾರೆ. ಈ ಓಪನ್ ನೈಟ್ ಸ್ಕೈ ಕೆಳಗಡೆ ನಕ್ಷತ್ರಗಳು ನೋಡ್ತಾ ಫೈರ್ ಕ್ಯಾಂಪ್ ಹಾಕ್ಕೊಂಡು ಚಿಲ್ ಮಾಡೋ ಮಜಾನೇ ಬೇರೆ. ನಾವಂತೂ ಇಲ್ಲೇ ಮಸ್ತಾಗಿ ಫುಡ್ ಎಲ್ಲ ಕುಕ್ ಮಾಡಿಕೊಂಡು ಅವ್ರ ಹತ್ರ ಇರೋ ಬಾರ್ಬಿಕ್ಯೂ ಸೆಟಪ್ನಲ್ಲಿ ಯೂಸ್ ಮಾಡಿಕೊಂಡು ಬಿಸಿ ಬಿಸಿ ಬಾರ್ಬಿಕ್ಯೂ ಮಾಡಿದ್ವಿ. ಜೊತೆಗೆ ಸ್ವಲ್ಪ ಜ್ಯೂಸ್ ಕುಡ್ಕೊಂಡು ಸಾಂಗ್ಸ್ ಹಾಕ್ಕೊಂಡು ಒಂದು ಅದ್ಭುತ ನೈಟ್ ಸ್ಪೆಂಡ್ ಮಾಡಿದ್ವಿ. ನಿಮ್ಮ ಗ್ಯಾಂಗ್ ಜೊತೆಗೆ ಮೆಮೊರೀಸ್ ಕ್ರಿಯೇಟ್ ಮಾಡೋಕ್ಕೆ ಇದಕ್ಕಿಂತ ಬೆಸ್ಟ್ ಬಡ್ಜೆಟೆಡ್ ಲೊಕೇಶನ್ ನಿಮಗೆಲ್ಲೂ ಸಿಗಲ್ಲ. ಇನ್ನು ಪ್ರೈಸಿಂಗ್ ವಿಷಯಕ್ಕೆ ಬಂದರೆ ಇಲ್ಲಿ ಪರ್ ಹೆಡ್ ಚಾರ್ಜ್ ಮಾಡ್ತಾರೆ. ಸೊ ನಿಮ್ಮ ಗ್ಯಾಂಗ್ನಲ್ಲಿ ಎಷ್ಟು ಜನ ಇರ್ತಾರೋ ಅದಕ್ಕೆ ತಕ್ಕ ಹಾಗೆ ಬಡ್ಜೆಟ್ ಪ್ಲ್ಯಾನ್ ಮಾಡ್ಕೋಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಾಪರ್ಟಿ ಓನರ್ ಅಂತೂ ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ. ನೀವೇನೇ ಹೆಲ್ಪ್ ಕೇಳಿದ್ರು, ಯಾವುದೇ ಥರದ ಅರೇಂಜ್ಮೆಂಟ್ಸ್ ಬೇಕಂದ್ರೂ ತಕ್ಷಣ ಮಾಡಿಕೊಡ್ತಾರೆ. ನೆಕ್ಸ್ಟ್ ಡೇ ಅಲ್ಲಿ ಮಾರ್ನಿಂಗ್ ಆಗ್ತಿದ್ದ ಹಾಗೆ ಸುತ್ತಮುತ್ತ ಇರೋ ಜಾಗ ಹೇಗಿದೆ ಅಂತ ನೋಡೋಕ್ಕೆ ಹೊರಟಿದ್ವಿ. ಇಲ್ಲಿಂದ ಜಸ್ಟ್ ಒಂದು 1/2 ಕಿಲೋಮೀಟರ್ ದೂರದಲ್ಲಿ ಒಂದು ಚಿಕ್ಕ ಹಳ್ಳಿ ಇತ್ತು. ಆ ಹಳ್ಳಿ ಕಡೆ ಒಂದು ರೌಂಡ್ ಹೊಡ್ಕೊಂಡು ವಾಪಸ್ ಬಂದ್ವಿ. ನಮ್ಮ ಫ್ರೆಂಡ್ಸ್ ಗ್ಯಾಂಗ್ ಎಲ್ಲೇ ಹೋದ್ರು ಜಾಗ ಹೆಂಗಿತ್ತೋ ವಾಪಸ್ ಬರೋಗ್ಲು ಅದೇ ಥರ ನೀಟಾಗಿ ಇಡೋ ಹ್ಯಾಬಿಟ್ ನಮಗಿದೆ. ಅದಕ್ಕೆ ಎಲ್ಲರೊಂದೊಂದು ಕೆಲಸ ವಹಿಸ್ಕೊಂಡು ಫುಲ್ ಫಾರ್ಮ್ ಹೌಸ್ನ ಕ್ಲೀನ್ ಮಾಡಿಬಿಟ್ವಿ. ಆಮೇಲೆ ಮಸ್ತಾಗಿ ಟೀ, ಕಾಫಿ, ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮತ್ತೆ ಪ್ರೊಜೆಕ್ಟರ್ ಆನ್ ಮಾಡಿಕೊಂಡು ಫುಲ್ ಡ್ಯಾನ್ಸ್ ಮಾಡಿದ್ವಿ. ಈ ಬ್ಯೂಟಿಫುಲ್ ಗಾರ್ಡನಲ್ಲಿ ಲೆಗ್ ಟಚ್ ಮ್ಯೂಸಿಕಲ್ ಗಾರ್ಡನ್ ಅಂತ ಪ್ಯಾಸೇಜಲ್ಲಿ ಸಕ್ಕತ್ತಾಗಿ ಆಟ ಆಡ್ಕೊಂಡು ಒಳ್ಳೆ ಟೈಮ್ ಪಾಸ್ ಮಾಡಿದ್ವಿ. ಈ ಪ್ರಾಪರ್ಟಿ ಹೆಸರು ಬಂದು ಸುಂದರವನ್ ಫಾರ್ಮ್ ಹೌಸ್ ಅಂತ. ಇದಕ್ಕೆ ನೇತ್ರಕರ್ ಫಾರ್ಮ್ ಹೌಸ್ ಅಂತಾನು ಇನ್ನೊಂದು ಹೆಸರು ಕೂಡ ಇದೆ. ಈ ಫಾರ್ಮ್ ಹೌಸ್ ನ ಕಂಪ್ಲೀಟ್ ಮ್ಯಾಪ್, ಲೊಕೇಶನ್ ಮತ್ತೆ ಲಿಂಕ್, ಬುಕಿಂಗ್ ಮಾಡೋಕೆ ಕಾಂಟ್ಯಾಕ್ಟ್ ನಂಬರ್ ಎಲ್ಲಾನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನೀವು ಚೆಕ್ ಮಾಡ್ಕೋಬಹುದು. ಇನ್ ಕೇಸ್ ನಿಮ್ಗೆ ಏನಾದರೂ ಈ ಫಾರ್ಮ್ ಹೌಸ್ ಬಗ್ಗೆ ಇನ್ನೂ ಹೆಚ್ಚಿನ ಡೌಟ್ಸ್ ಇದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಈ ಥರನೇ ಇಂಟ್ರೆಸ್ಟಿಂಗ್ ಪ್ಲೇಸಸ್ ಇನ್ಫಾರ್ಮೇಷನ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮ ಮಿಸ್ಟರ್ ಮ್ಯಾಪ್ ಮತ್ತೊಂದು ಕ್ರೇಜಿ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಎಕ್ಸ್ಪ್ಲೋರಿಂಗ್.